ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ, ಪೂಜಾ ಸಾಮಗ್ರಿನ ಕಾರಲ್ಲಿ ಮರ್ತು ಬಂದ್ಬಿಟ್ಟೆ. ಡ್ರೈವರ್ಗೆ ಮಗನ್ನ ಡ್ರೈವರ್ ಆಗಿ ನೋಡೋದಕ್ಕೆ ಕಷ್ಟ ಆಗ್ತಿದೆಯಾ ಅಖಿಲ? ಆದಿತ್ಯನೇ ನನ್ನ ಹತ್ರ ಬಂದು ಅಮ್ಮನಿಗೆ ಡ್ರೈವರ್ ಆಗಿ ನಾನು ಬರ್ತೀನಿ ಅಂದಾಗ ನನಗೂ ಒಪ್ಪಿಗೆ ಆಗಲಿಲ್ಲ. ಆಮೇಲೆ ಬೇರೆ ಯಾರಾದರೂ ಡ್ರೈವರ್ ವ್ಯವಸ್ಥೆ ಮಾಡೋಣ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಆದರೆ ಈ ಕೆಲಸದಿಂದ ನಮ್ಮ ಆದಿತ್ಯನಿಗೂ ಏನಾದರೂ ವ್ಯವಸ್ಥೆ ಆಗುತ್ತೆ ಅನ್ನೋದಾದರೆ ನಾನು ಯಾಕೆ ತಡಿಬೇಕು ಅಂತ ಸುಮ್ಮನೆ ಆಗ್ಬಿಟ್ಟೆ. ಪಾಪ ಆದಿತ್ಯ ಗ್ರೂಪ್ನಲ್ಲಿ ಇರೋ ಎಲ್ಲ ಕಂಪ್ನೀಸ್ ಜವಾಬ್ದಾರಿ ಅವನು ಒಬ್ಬನೇ ನೀರು ಕುಡಿದಷ್ಟು ಸುಲಭವಾಗಿ ನಿಭಾಯಿಸ್ತಿದ್ದ. ಆದರೆ ಈಗ ಓದು ಮುಗಿಸಿ ಈಗಷ್ಟೇ ಜಾಬ್ ಮಾರ್ಕೆಟ್ ಬಂದಿರೋ ಒಂಥರ ಅವನ ಬಯೋಡೇಟಾ ಹಿಡ್ಕೊಂಡು ಕೆಲಸ ಹುಡ್ಕೊಂಡು ಕಂಪ್ನಿಗಳ ಮೆಟ್ಲು ಹತ್ತಿ ಇಳಿತಾ ಇದ್ದಾನೆ. ಅವನಿಗೆ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇದ್ದರೂ ಅರಸನಕೋಟೆ ಕುಡಿ ಅನ್ನೋ ಕಾರಣಕ್ಕೆ ಅವನ ಕೆಲಸ ಸಿಗ್ತಾ ಇಲ್ಲ. ನಾನು ಹೇಳಿ ಕೊಡ್ಸೋಣ ಅಂದರೆ ಅದಕ್ಕೆ ಅವನು ಒಪ್ತಾ ಇಲ್ಲ. ಅಖಿಲ, ಮಜಾ ಏನು ಗೊತ್ತಾ? ಇಬ್ಬರು ಜಗಳ ಮೂರನೇ ಅವ್ನಿಗೆ ಲಾಭ ಅಂತಾರಲ್ಲ, ಹಾಗೆ ಅಮ್ಮ ಮಗನ ಜಗಳದ ಲಾಭ ಪಡ್ಕೊಳ್ಳೋಕ್ಕೆ ರೈವಲ್ ಕಂಪ್ನೀಸ್ ಅವರು ಅವನಿಗೆ ಜಾಬ್ ಆಫರ್ ಕೊಟ್ಟರು. ಬಟ್ ಅವನು ಹೋಗಲಿಲ್ಲ. ಅಮ್ಮ ಕಟ್ ಬೆಳೆಸಿರೋ ಕಂಪ್ನಿಗಳನ್ನ ಬಿಟ್ಕೊಡದೇ ಇರೋ ಮಗ ಅವನು. ಹಾಗಂತ ಹನುಮಂತು ದುಡಿಮೆಯಲ್ಲಿ ಎಷ್ಟು ದಿನ ಅಂತ ಬದುಕಕ್ಕಾಗತ್ತೆ? ಅದಕ್ಕೆ ಹನುಮಂತು ಗುಣ ಆಗೋವರೆಗೂ ನಾನು ಡ್ರೈವರ್ ಆಗಿ ಬರ್ತೀನಿ ಅಂತ ಕೆಲ್ಸಕ್ಕೆ ಬಂದ. ಆದರೂ ಹನುಮಂತು ಗುಣ ಆದಮೇಲೆ ನಮ್ಮ ಆದಿತ್ಯ ಮತ್ತೆ ನಿರುದ್ಯೋಗಿ ಅಲ್ವಾ? ನಿನಗೆ ಒಪ್ಪಿಗೆ ಅನ್ನೋದಾದ್ರೆ ನಮ್ಮದೇ ಯಾವುದೋ ಒಂದು ಕಂಪ್ನಿಯಲ್ಲಿ ಏನೋ ಒಂದು ಕೆಲಸ ಕೊಡು, ಮಾಡ್ಕೊಂಡು ಹೋಗ್ತಾನೆ. ರಘು, ಯಾಕೆ ನನ್ನನ್ನು ಪದೇ ಪದೇ ನೀವು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.